ಆಕಾಶವಾಣಿ ಯುವವಾಣಿ. ಯುವವಾಣಿಯ ನಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ 2025ನೇ ಸಾಲಿನಲ್ಲಿ ನ್ಯಾಯಾಧೀಶರ ಹುದ್ದೆಗೆ ಮಾನ್ಯ ಉಚ್ಚ ನ್ಯಾಯಾಲಯ ನಡೆಸಿದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಸಿವಿಲ್ ನ್ಯಾಯಾಧೀಶೆಯಾಗಿ ನೇಮಕಗೊಂಡಿರುವ ಕೊಡಗಿನ ವಿರಾಜಪೇಟೆಯ ಪ್ರತಿಭಾವಂತ ವಿದ್ಯಾರ್ಥಿನಿ ಹಾಗೂ ಯುವ ವಕೀಲೆ ಸೈದಾ ಕಾಶ್ಮೀರ ಸಿಮ್ರಾನ್ ಅವರೊಂದಿಗೆ ಸಂದರ್ಶನ. ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಇವತ್ತಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಸಿವಿಲ್ ನ್ಯಾಯಾಧೀಶರ ಹುದ್ದೆಗೆ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ನಡೆಸಿದ್ದಂತಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಸದ್ಯ ತರಬೇತಿ ಕೇಂದ್ರಕ್ಕೆ ಹಾಜರಾಗುವ ಮುನ್ನ ನಮ್ಮ ಮಡಿಕೇರಿ ಆಕಾಶವಾಣಿಗೆ ಅವರು ಬಂದಿದ್ದಾರೆ. ಅವರನ್ನ ನಾವು ಸ್ವಾಗತಿಸೋಣ. ಮೊದಲನೆಯದಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ನಮಸ್ಕಾರ. ನಮಸ್ತೆ ಮ್ಯಾಮ್, ಧನ್ಯವಾದಗಳು. ತಮ್ಮ ಹೆಸರು? ಸೈಯದಾ ಕಾಶ್ಮೀರ ಸಿಮ್ರನ್. ಯಾವ ಊರು? ವಿರಾಜಪೇಟೆಯಿಂದ. ಯಾವ ವರ್ಷದಲ್ಲಿ ನೀವು LLB ಪದವಿಯನ್ನ ಪಡೆದ್ರಿ? 2023ರಲ್ಲಿ. 23ರಲ್ಲಿ. ಯಾವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ್ರಿ? ವಿದ್ಯಾವಿಕಾಸ್ ಇನ್ಸ್ಟಿಟ್ಯೂಟ್ ಆಫ್ ಲೀಗಲ್ ಸ್ಟಡೀಸ್, ಮೈಸೂರು. ನಿಮ್ಮ ಬಾಲ್ಯದ ಶಿಕ್ಷಣದ ಬಗ್ಗೆ ಹೇಳಿ. 1 to 10 ಸ್ಟ್ಯಾಂಡರ್ಡ್ ನಾನು ಮೌಂಟೇನ್ ವ್ಯೂ ಸ್ಕೂಲ್ನಲ್ಲಿ ಮಾಡಿ, ನೆಕ್ಸ್ಟ್ PUCಯನ್ನು ಮಂಗಳೂರಿನ ಎನಪೋಯ ಕಾಲೇಜಿನಲ್ಲಿ ಮಾಡಿದೆ. ವೆರಿ ಗುಡ್. ನಿಮ್ಮ ಬಾಲ್ಯದ ಕನಸು ಏನಾಗಿತ್ತು? ಬಾಲ್ಯದಿಂದನೇ ಒಂದು ನ್ಯಾಯಾಧೀಶ ಆಗಬೇಕು ಅಂತ ಒಂದು ಕನಸು ಇತ್ತು. ಕಾರಣ? ಮೇ ಬಿ ಸಮ್ ಸೀರೀಸ್ ಎಲ್ಲ ನೋಡಿಬಿಟ್ಟು ಮೇ ಬಿ ಅದರಲ್ಲಿ ಇತ್ತು. ಬಟ್ ಒಂದು ನ್ಯಾಯಾಧೀಶ ಆಗಬೇಕು, ಒಂದು ಜಡ್ಜ್ ಆಗಿ ಒಂದು ನ್ಯಾಯ ಒದಗಿಸಬೇಕು ಅಂತ ಒಂದು ಕನಸಿತ್ತು. ಏನಾದರೂ ಒಂದು ಸ್ಪಷ್ಟವಾದಂತಹ ಕಾರಣ ನಿಮ್ಮಲ್ಲಿ ಇದೆಯಾ? ಬಾಲ್ಯದಿಂದ ಒಂದು ಕನಸು ಇತ್ತು, ಬಟ್ ಅದು ದೃಢವಾಗಿದ್ದು 2018ರಲ್ಲಿ ನಮ್ಮ ಊರಿನ ಸಲ್ಮಾ ಮ್ಯಾಮ್ ಅವರು ನ್ಯಾಯಾಧೀಶರಾದರು. ಅವರನ್ನು ನೋಡಿ ನಾನು, ನನ್ನ ತಂದೆ ತಾಯಿ ಎಲ್ಲ ಇನ್ಸ್ಪೈರ್ ಆಗಿ ನ್ಯಾಯಾಧೀಶ ಆಗಬೇಕು ಅಂತ ಅದು ಸಂಕಲ್ಪ ದೃಢ ಆಯಿತು. ಅಲ್ಲಿಂದ ಸಂಕಲ್ಪ ತೊಟ್ಟಿದ ಹಾಗೆ ಇಂದು ನ್ಯಾಯಾಧೀಶೆಯಾಗಿ ಹೊರಹೊಮ್ಮಿದ್ದೀರಿ. ಈ ಪರೀಕ್ಷೆ ಬರೆಯುವ ಮುನ್ನ ನಿಮ್ಮ ತಯಾರಿ ಹೇಗಿತ್ತು? ತಯಾರಿ ಪಪ್ಪನ ಕನಸಿತ್ತು ನಾನು ಜಡ್ಜ್ ಆಗಬೇಕು ಅಂತ. ಆದರೆ ಅವರು 2021ರಲ್ಲಿ ತೀರ್ಕೊಂಡ್ರು. LLB ಪದವಿ ಪೂರ್ಣಗೊಂಡಿರಲಿಲ್ಲ. ತದನಂತರ ಅಲ್ಲಿಂದ ನಾನು IR ಪ್ರಮೋದ್ ಅವರ ಆಫೀಸ್ನಲ್ಲಿ ಸೇರ್ಕೊಂಡೆ ವಿರಾಜಪೇಟೆಯಲ್ಲಿ. ಅವರ ಆಫೀಸ್ ಕಾಲಿಟ್ಟ ಮೊದಲ ದಿನದಿಂದನೇ ಅವ್ರು ನನ್ನನ್ನು ಜಡ್ಜಿಗೆ ಹೇಗೆ ಪ್ರಿಪೇರ್ ಆಗಬೇಕಂತ ಮೊದಲನೇ ದಿನದಿಂದನೇ ರೆಡಿ ಮಾಡ್ತಾ ಇದ್ರು. ಡೈಲಿ ಹೋಮ್ವರ್ಕ್ಸ್ ಕೊಡ್ತಾ ಇದ್ರು. ಅವರಿಂದ ಎಷ್ಟಾಯಿತು ಮತ್ತು ಟ್ರಾನ್ಸ್ಲೇಷನ್ಸಿಗೆ ಅಭ್ಯಾಸ. ನಾನು ಅವರ ಆಫೀಸ್ ಸೇರುವಾಗ ನನ್ನ ಕನ್ನಡ ಅಷ್ಟು ಚೆನ್ನಾಗಿರಲಿಲ್ಲ. ನನ್ನ ಕನ್ನಡ ಭಾಷೆ ಸ್ವಲ್ಪ ವೀಕ್ ಇತ್ತು. ಬಟ್ ಅವರ ಡಿಕ್ಟೇಷನ್ಸ್, ಅವ್ರು ಕೊಟ್ಟ ಕೆಲಸದಿಂದ ನ್ಯೂಸ್ ಪೇಪರ್ಸ್ ಡೈಲಿ ಓದಿಸ್ತಾ ಇದ್ರು, ಕರೆಂಟ್ ಅಫೇರ್ಸ್ನ ಅಪ್ಡೇಟ್ ಮಾಡ್ತಾ ಇದ್ರು, ಮತ್ತು ಎವ್ರಿ ಡೇ ಕನ್ನಡ ಬರ್ಸ್ತಾ ಇದ್ರು. ಹಾಗಾಗಿ ಸಿವಿಲ್ ನ್ಯಾಯಾಧೀಶ ಎಕ್ಸಾಮ್ ಪಾಸ್ ಆಗಿರೋ ಒಂದು ಕಾರಣ IR ಪ್ರಮೋದ್ ಸರ್ ಅವರಿಂದಾನೇ ಸಾಧ್ಯವಾಗಿದೆ. ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷ ಅಭಿನಂದನೆಗಳನ್ನು ತಿಳಿಸೋಣ. ಕನ್ನಡ ಭಾಷೆಯನ್ನು ನಿಮಗೆ ಕಲಿಸಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮತ್ತು ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ಬಹಳಷ್ಟು ಮಂದಿಯಿಂದ ಪ್ರೋತ್ಸಾಹ ಇರಬೇಕು. ತಾಯಿ, ತಂದೆ ಮತ್ತು ಒಡ ಹುಟ್ಟಿದವರು ಬಾಲ್ಯದಿಂದಲೂ ಅವರು ಪ್ರೋತ್ಸಾಹ ಕೊಡ್ತಾರೆ. ನಮ್ಮ ಸಾಧನೆಯನ್ನು ಕಾಣೋದಕ್ಕೆ ಅವರು ಕಾತುರದಿಂದ ಕಾಯ್ತಾ ಇರ್ತಾರೆ. ಈಗ ಗುರುಗಳು ಕೂಡ ನಮ್ಮ ವಿದ್ಯಾರ್ಥಿ ಒಂದು ಸಾಧನೆಯನ್ನು ಮಾಡಲಿ ಅಂತ ಪ್ರೋತ್ಸಾಹ ಕೊಡ್ತಾರೆ. ಈ ಸಂದರ್ಭದಲ್ಲಿ ನ್ಯಾಯಾಧೀಶೆಯಾಗಿ ಹೊರಹೊಮ್ಮೋದಕ್ಕೆ ನಿಮ್ಮ ಪ್ರಯತ್ನದ ಜೊತೆ, ನಿಮ್ಮ ತಂದೆ ತಾಯಿ ಸಹೋದರಿಯ ಪ್ರೋತ್ಸಾಹದ ಜೊತೆ ನಿಮ್ಮ ಸೀನಿಯರ್ ಕೂಡ ಬೆಂಬಲಕ್ಕೆ ನಿಂತರು ಕನ್ನಡ ಭಾಷೆಯನ್ನು ಕಲಿಸುವತ್ತ ಅಂತ. ಅವರನ್ನು ಹೊರತಾಗಿ ಮತ್ತೆ ಯಾರೆಲ್ಲ ನಿಮಗೆ ಪ್ರೋತ್ಸಾಹವನ್ನು ಕೊಟ್ಟರು? IR ಪ್ರಮೋದ್ ಅವರ ಆಫೀಸಲ್ಲಿ ರಾಜೇಶ್ವರಿ ಅಕ್ಕ ಇದ್ದರು. ಅವರು ನನ್ನ ಕನ್ನಡ ಭಾಷೆ ಇಂಪ್ರೂವ್ ಮಾಡೋದ್ರಲ್ಲಿ ತುಂಬ ಸಹಾಯ ಮಾಡಿದ್ದಾರೆ. ಲೀಗಲ್ ಬೇಸಿಸ್ ಅವರಿಂದ ಇನಿಷಿಯಲಿ ಕಲ್ತ್ಕೊಂಡೆ. ಅವ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ಮತ್ತು ಎನ್ಕರೇಜು ಮಾಡಿದ್ದಾರೆ. ನಾನು ರಿಸಲ್ಟ್ ಬರೋ ಟೈಮಿಗೆ ಪ್ಯಾನಿಕ್ ಆಗಿದ್ದೆ, ಆಗುತ್ತೋ ಇಲ್ವೋ ಏನೋ ಅಂತ. ನಿಮ್ಮ ಕೈಯಿಂದ ಆಗತ್ತೆ, ನಿಮ್ಗಿಂತ ಜಾಸ್ತಿ ಭರವಸೆ ನಮಗಿದೆ ಅಂತ ಅವ್ರು ತುಂಬ ಪ್ರೋತ್ಸಾಹ ಮಾಡ್ತಾಯಿದ್ರು, ಮೋಟಿವೇಟ್ ಮಾಡ್ತಾಯಿದ್ರು. ಮತ್ತು ನಮ್ಮ ವಿರಾಜಪೇಟೆ ಬಾರಿನಲ್ಲೂ ಕೂಡ ತುಂಬ ವಕೀಲರು ಇದ್ದರು. ನೀನು ಆಗೇ ಆಗಿತ್ಯಾ ಕಾಶ್ಮೀರ, ನಮಗೆ ನಂಬಿಕೆ ಇದೆ, ನೀನು ಡೌಟ್
ಆಗಬೇಡ. ವಿದ್ಯಾ ಮ್ಯಾಮ್ ಅಂತ ಇದ್ರು, ಅವರು ನಮ್ಮನ್ನ ತುಂಬ ಮೋಟಿವೇಟ್ ಮತ್ತು ಸಪೋರ್ಟ್ ಮಾಡ್ತಾ ಇದ್ರು. ಹಾಗೆ ನನ್ನ ಒಂದು ಒಳ್ಳೆಯ ಗೆಳತಿ ಕಾವೇರಿ ಅಂತ ಅವ್ರನ್ನ ಎಲ್ಲ ಡಿಪ್ರೆಸ್ಡ್ ಏನಾಗಿದ್ದೆ, ಏನು ಸ್ಟ್ರೆಸ್ಡ್ ಆಗಿದೆ ಅದರಲ್ಲೆಲ್ಲ ತುಂಬ ಒಳ್ಳೆ ಸಪೋರ್ಟ್ ಆಗಿ ನನ್ನ ಜೊತೆ ನಿಂತು ಮೋಟಿವೇಟ್ ಮಾಡ್ತಾ ಇದ್ರು. ವಿರಾಜಪೇಟೆಯಲ್ಲಿ ಬೇರೆ ವಕೀಲರು ಕೂಡ ನಿನಗೆ ಡೌಟ್ ಇದ್ರು ಕೂಡ ನೀನು ಹಾಗೆ ಆಗ್ತೀಯ ಅಂತ ನಮಗೆ ಭರವಸೆ ಇದೆ, ನೀನು ಒಂದು ವಿರಾಜಪೇಟೆಗೆ ಬಾರಿ ಒಳ್ಳೆ ಹೆಸರು ತರ್ತೀಯ, ನಮ್ಮ ಬಾರಿಂದ ಒಂದು ಸಿವಿಲ್ ನ್ಯಾಯಾಧೀಶರು ಈ ಸಲ ಹಾಗೆ ಆಗ್ತಾರೆ ಅಂತ ನನ್ನ ಮೇಲೆ ಒಂದು ಭರವಸೆ ಇಟ್ಟು ಮೋಟಿವೇಟ್ ಮಾಡ್ತಾ ಇದ್ರು. ಹಾಗೆ ವಿರಾಜಪೇಟೆಯಲ್ಲಿ ಇರುವ ನ್ಯಾಯಾಧೀಶರು ಕೂಡ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿದ್ರು. ಪಾಸ್ ಆದ ನಂತರ ಸಿಹಿ ಸುದ್ದಿಯನ್ನು ತಗೊಂಡು ಅವ್ರ ಹತ್ರ ಹೋಗಿದ್ದಾಗ ಅವರು ನಮಗೆ ಈ ನ್ಯೂಸ್ ಎಕ್ಸ್ಪೆಕ್ಟೆಡ್ ಇತ್ತು, ನೀನು ಕಾಂಪಿಟೆಂಟ್ ಎನಫ್ ಇದೆಯಾ, ನಿನ್ನಿಂದ ಒಂದು ಗುಡ್ ನ್ಯೂಸ್ ಬಂದೇ ಬರುತ್ತೆ ಅಂತ ನಮಗೆ ಒಂದು ಭರವಸೆ ಇತ್ತು ಅಂತ ಅಂದ್ಬಿಟ್ಟು ಡಿಮೋಟಿವೇಟ್ ಮಾಡೋರು ತುಂಬಾ ಇದ್ರು, ಬಟ್ ಪಾಸಿಟಿವ್ ಎನ್ವಿರಾನ್ಮೆಂಟ್ ಮತ್ತೆ ಮೋಟಿವೇಟ್ ಮಾಡೋರು ತುಂಬಾ ಜನ ಇದ್ರು ನನ್ನ ಅಕ್ಕಪಕ್ಕ. ಹಾಗಾಗಿ ನನ್ನ ಈ ಜರ್ನಿಯಲ್ಲಿ ಅವರೆಲ್ಲ ನನ್ನ ಜೊತೆ ನಿಂತಿದ್ದಾರೆ, ಅವರಿಗೂ ನಾನು ಧನ್ಯವಾದಗಳನ್ನು ಈ ಮೂಲಕ ಹೇಳಲು ಬಯಸುತ್ತೀನಿ. ಭಾರವಾಗದಿರಲಿ ಭರವಸೆಯ ಬದುಕು ಅಂತ ನಿಮ್ಮನ್ನ ಪ್ರೋತ್ಸಾಹ ಕೊಟ್ಟರು. ಒಂದು ವೇಳೆ ಫಲಿತಾಂಶದಲ್ಲಿ ಏನೋ ಒಂದು ವ್ಯತ್ಯಾಸ ಆಗಿದ್ದಿದ್ರೆ ಅಂತ ಆ ರೀತಿ ಏನಾದ್ರು ಯೋಚನೆ ಬಂದಿತ್ತಾ ನಿಮಗೆ? ಬಂದಿತ್ತು, ಫೇಲ್ ಆಗ್ಬಹುದು. ತುಂಬಾ ಜನ ಹೇಳ್ತಾ ಇದ್ರು ಫಸ್ಟ್ ಅಟೆಂಪ್ಟ್ ಅಲ್ಲಿ ಆಗೋದು ತುಂಬಾ ಕಠಿಣ, ಮತ್ತೆ ನಿನಗೆ ಎಕ್ಸ್ಪೀರಿಯನ್ಸ್ 2 ವರ್ಷ ಮಾತ್ರ ಇರೋದು, ಹಾಗಾಗಿ ನಿನಗೆ ಕಠಿಣ ಆಗ್ಬೋದು ಅಂತ ಹೇಳ್ತಾ ಇದ್ರು. ನಮ್ಮ ಸೀನಿಯರ್ ಆಗಲಿ ಮತ್ತೆ ನಮ್ಮ ವಿರಾಜಪೇಟೆ ನ್ಯಾಯಾಧೀಶರು ಅವರು ಹೇಳ್ತಾ ಇದ್ರು, ಏನೇ ಬರಲಿ ಗುಡ್ ಆರ್ ಬ್ಯಾಡ್ ರಿಸಲ್ಟ್ ಎಲ್ಲದಕ್ಕೂ ಪ್ರಿಪೇರ್ ಇರಬೇಕು. ಅದು ನಾನು ಹಾಗೇ ಆಗ್ತೀನಿ ಅಂತ ಓವರ್ ಕಾನ್ಫಿಡೆನ್ಸು ಇಟ್ಕೋಬೇಡ, ನಾನು ಆಗ್ತೀನಿ ಅಂತ ಕಾನ್ಫಿಡೆನ್ಸ್ ಇರಲಿ. ಒಂದು ವೇಳೆ ನೀನು ಪಾಸ್ ಆಗಿಲ್ಲ ಅಂದರೆ ನೀನು ಅದನ್ನ ಎಕ್ಸೆಪ್ಟ್ ಮಾಡಿ ಹೇಗೆ ಲೈಫಲ್ಲಿ ಫಾರ್ವರ್ಡ್ ಹೋಗ್ಬೇಕನ್ನೋ ಯೋಚನೆ ಮಾಡಬೇಕು. ಏನು ಬಂದರೂ ಬಿ ಪ್ರಿಪೇರ್ಡ್ ಅಂತ ಹೇಳ್ತಾ ಇದ್ರು. ಬೆನ್ನು ತಟ್ಟುವಾಗಲೂ ಕೂಡ ನಾವು ಎರಡೂ ರೀತಿಯ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಒಂದು ಶಕ್ತಿ ಅನ್ನೋದಿರುತ್ತೆ. ಸೈದಾ ಅವರ ಮನಸ್ಸಲ್ಲಿ ಯಾವ ಶಕ್ತಿ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಯಾಗಿ ಅಭ್ಯರ್ಥಿಯಾಗಿದ್ದಾಗ ಒಂದು ಶಕ್ತಿ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಅದು ಯಾವ ಶಕ್ತಿ? ತಂದೆ ತಾಯಿಯ ಭರವಸೆ. ಮತ್ತೆ ಅವರು ಇಂಗ್ಲಿಷಲ್ಲಿ ಒಂದು ಫೇಮಸ್ ಸೇಯಿಂಗ್ ಇದೆ, ಬಿಹೈಂಡ್ ಸಕ್ಸಸ್ ಆಫ್ ಎವ್ರಿ ಮ್ಯಾನ್ ದೇರ್ ಇಸ್ ಎ ವುಮೆನ್, ಬಟ್ ಬಿಹೈಂಡ್ ಸಕ್ಸಸ್ ಆಫ್ ಎವ್ರಿ ವುಮೆನ್ ದೇರ್ ಆರ್ ಪ್ರೋಗ್ರೆಸಿವ್ ಪೇರೆಂಟ್ಸ್ ಅಂತ ಹೇಳ್ತಾರೆ. ಅವರು ಚಿಕ್ಕದಿಂದಲೂ ನಮ್ಮ ವಿದ್ಯಾಭ್ಯಾಸಕ್ಕೆ ವೆರಿ ಇಂಪಾರ್ಟೆನ್ಸ್ ಕೊಟ್ಟರು. ಏನೇ ಆಗಲಿ ನಿಮ್ಮ ಕರಿಯರ್ ವೆರಿ ಇಂಪಾರ್ಟೆಂಟ್. ಮದುವೆ ಆಗೋದಿದ್ದೇ ಇರುತ್ತೆ, ಇಟ್ ಈಸ್ ಎ ಪಾರ್ಟ್ ಆಫ್ ಲೈಫ್, ಬಟ್ ಅದಕ್ಕೋಸ್ಕರ ನಿಮ್ಮ ಲೈಫ್ನ ಕಂಪ್ಲೀಟ್ಲಿ ಸ್ಯಾಕ್ರಿಫೈಸ್ ಮಾಡೋದು ಕರೆಕ್ಟ್ ಅಲ್ಲ. ನಿಮ್ಮ ಕರಿಯರ್ನ ಬಿಲ್ಡ್ ಮಾಡಿ ಇಂಡಿಪೆಂಡೆಂಟ್ ಆಗಿ ನಿಮ್ಮ ಕಾಲ ಮೇಲೆ ನೀವು ನಿಲ್ಲಬೇಕು, ಫೈನಾನ್ಷಿಯಲಿ ನೀವು ನಿಮ್ಮ ಸಪೋರ್ಟ್ ಮಾಡ್ಕೋಬೇಕು. ಆ ಗುರಿ ಇಟ್ಕೊಂಡು ಲೈಫಲ್ಲಿ ಓದಿ, ಬರೀ ಮಾರ್ಕ್ಸ್ ತಗೊಳಕೋಸ್ಕರ ಓದೋದಲ್ಲ, ಲೈಫಲ್ಲಿ ಏನೋ ಒಂದು ದೊಡ್ಡ ಅಚೀವ್ಮೆಂಟ್ ಮಾಡಬೇಕು. ನಿಮ್ಮ ಮನಸ್ಸಲ್ಲಿ ಏನಿರೋದು ಅದನ್ನ ಪೂರೈಸ್ಕೊಳ್ಳೋಕ್ಕೆ ನೀವು ಓದಬೇಕು. ಮಾರ್ಕ್ಸ್ ತಗೊಳಕ್ಕೆ ಒಂದು ಕಾಂಪಿಟೇಷನ್ಗೋಸ್ಕರ ಅಲ್ಲ, ನೀವು ಓದಬೇಕು ನಿಮ್ಮ ವೆಲ್ ಬೀಯಿಂಗ್ಗೋಸ್ಕರ ಅಂತ ಹೇಳ್ತಾ ಇದ್ರು. ಅದೇ ಪ್ರಿನ್ಸಿಪಲ್ಸ್ನ ನಾನು ಇಟ್ಕೊಂಡು ಫಾಲೋ ಮಾಡ್ಕೊಂಡು ಈಗ ತನಕ ಸಾಧನೆಯ ಶಿಖರವನ್ನ ಏರಿದ್ದೀರಿ. ನಿಮ್ಮ ತಂದೆ ಹೆಸರೇನು? ಸೈಯದ್ ನಜೀರ್ ಅಹ್ಮದ್. ಅವರು ವೃತ್ತಿಯಲ್ಲಿ? ಅವರು ಮತ್ತೆ ನನ್ನ ತಾಯಿ ಸೇರಿ ಒಂದು ಶಾಲೆನ ನಡೆಸ್ತಾ ಇದ್ರು, ಮೌಂಟೇನ್ ವ್ಯೂ ಸ್ಕೂಲ್ ಅಂತ ವಿರಾಜಪೇಟೆಯಲ್ಲಿ. 2021ರಲ್ಲಿ ಅವ್ರು ತೀರ್ಕೊಂಡಿದ್ದಾರೆ. ಈಗ ಅವರು ಕಾಲವಾಗುವಾಗ ನಿಮ್ದು LLB ಪದವಿ ಕಂಪ್ಲೀಟ್ ಆಗಿರ್ಲಿಲ್ಲ. ಆ ಕ್ಷಣದಲ್ಲಿ ಬೇಸರ ಆಯ್ತು. ಅವರು ಒಂದು ಅಡ್ವೊಕೇಟ್ ಆಗೋದನ್ನು ನೋಡ್ಲಿಲ್ಲ, ಹಾಗೆ ಒಂದು ಸಿವಿಲ್ ನ್ಯಾಯಾಧೀಶರಾಗಿರೋದನ್ನು ನೋಡ್ಲಿಲ್ಲ ಅವರು. ಅದೊಂದು ದುಃಖ ಇದೆ. ಅವ್ರು ಇದ್ದಿದ್ರೆ ಇವತ್ತು ತುಂಬಾ ಖುಷಿ ಪಡ್ತಾ ಇದ್ರು. ಅವರು ಪೋಸ್ಟಿಂಗ್ ಆದ ಕಡೆ ಎಲ್ಲ ನಾನೇ ನಿನ್ನ ಜೊತೆ ಬರ್ತೀನಿ ಅಂತೆಲ್ಲ ಹೇಳ್ತಾ ಇದ್ರು. ಅವರು ಇವತ್ತಿಲ್ಲದಿರೋದು ತುಂಬಾ ಅನ್ಫಾರ್ಚುನೇಟ್ ಆಗಿದೆ, ನೋವು ತಂದಿದೆ. ಅಮ್ಮನ ಹೆಸರೇನು? ಸೈಯದ್ ನಿಖತಸ್. ಪಪ್ಪ ಜೊತೆ ಸ್ಕೂಲ್ ನೋಡ್ತಾ ಇದ್ರು, ಈಗ ಅವರೇ ಸಿಂಗಲ್ ಹ್ಯಾಂಡೆಡ್ಲಿ ಸ್ಕೂಲ್ ನೋಡ್ಕೊಳ್ತಾ ಇದ್ದಾರೆ. ಅವರೇ ಒಂದು ಮೇನ್ ರೀಸನ್, ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು, ಎಲ್ಲಿದ್ರು ಇಂಡಿಪೆಂಡೆಂಟ್ ಆಗಿ ಲೈಫ್ ನಡೆಸಬೇಕು ಅಂತ ಯಾವತ್ತೂ ಅವರು ಇದು ಮಾಡ್ತಾ ಇದ್ರು. ನಮ್ಮ ತಾಯಿ ಅವರ ಎಲ್ಲ ಸಿಸ್ಟರ್ಸ್ ಆಗಲಿ, ನನ್ನ ತಾಯಿಯ ತಾಯಿ ಅಜ್ಜಿ ಎಲ್ಲರೂ ಓದಿರ್ಬೇಕು, ಎಲ್ಲ ಎಜುಕೇಟೆಡ್ ಆಗಿರ್ಬೇಕು ಅಂತ ಮಾಡ್ತಾ ಇದ್ರು. ಅದೇ ಪ್ರಿನ್ಸಿಪಲ್ಸ್ ನನ್ನ ತಾಯಿನೂ ಫಾಲೋ ಮಾಡಿದ್ರು. ನಾಳೆ ಲೈಫ್ ವೆರಿ ಅನ್ಸರ್ಟೇನ್, ಏನಾಗತ್ತೆ ಏನಾಗಲ್ಲ ಅಂತ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಹೆಣ್ಣು ಮಕ್ಕಳು ಒಂದು ವಿದ್ಯಾಭ್ಯಾಸನ ಮಾಡಿ ಅವರು ಇಂಡಿಪೆಂಡೆಂಟ್ ಆಗಿ ಲೈಫ್ ನಡೆಸಬೇಕು ಅಂತ ನಮ್ಮನ್ನ ಚಿಕ್ಕದಿಂದಲೂ ಅವ್ರು ಅದೇ ಹೇಳಿಕೊಟ್ರು. ನಾವು ಅದೇ ಪ್ರಿನ್ಸಿಪಲ್ಸ್ನ ಈಗ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸಂತೋಷ. ನಿಮ್ಮ ಮನದಾಳದ ಭಾವನೆಯನ್ನು ನಮ್ಮ ಯುವ ಸ್ನೇಹಿತರ ಜೊತೆ ನೀವು ಹಂಚಿಕೊಂಡಿದ್ದೀರಿ. ನಿಮ್ಮ ಬಾಲ್ಯದ ಕನಸಿನಂತೆ ಈಗ ನ್ಯಾಯಾಧೀಶರ ಹುದ್ದೆಯನ್ನು ಅಲಂಕರಿಸುವತ್ತ ಹೆಜ್ಜೆ ಹಾಕಿದ್ದೀರಿ. ಈ ಸಂದರ್ಭದಲ್ಲಿ ನಿಮ್ಮ ಗುರುಗಳನ್ನು ನೆನಪು ಮಾಡ್ಕೊಳ್ಬಹುದಾ?
ನನ್ನ ಮೊದಲನೇ ಗುರು ನನ್ನ ತಾಯಿ. ಮನೆಯಲ್ಲೂ ಹಾಗೂ ಸ್ಕೂಲಲ್ಲೂ ನನ್ನ ತಾಯಿಯೇ. 10ನೇ ತರಗತಿ ತನಕ ಅವರೇ ನನ್ನ ಟೀಚಿಂಗ್ ಮಾಡಿದ್ದಾರೆ. ನಾನು ಏನು ಕಲ್ತಿದ್ದೀನೋ ನನ್ನ ಎಲ್ಲ ಕ್ರೆಡಿಟ್ಗೂ ಅಷ್ಟು ತಾಯಿಗೆ ಹೋಗುತ್ತೆ. ಅದ ನಂತರ ನಾನು LLB ಪದವಿ ಮಾಡುವಾಗ ಕಾಲಿಚರಣ್ ಅಂತ ಒಬ್ಬರು ಲೆಕ್ಚರರ್ ಇದ್ರು. ಅವರಿಂದನೂ ತುಂಬ ಇನ್ಸ್ಪೈರ್ ಆಗಿದ್ದೀನಿ. ಅವ್ರು ತುಂಬ ಸಪೋರ್ಟ್ ಮಾಡ್ತಾ ಇದ್ರು. ಏನು ಇದ್ರೆ ನಮ್ಮನ್ನ ಎನ್ಕರೇಜ್ ಮಾಡ್ತಾ ಇದ್ರು. ಈಗ ನ್ಯಾಯಾಧೀಶ ಆಗಿದ್ದೀನಿ ಅಂತ ಲಿಸ್ಟಲ್ಲಿ ಹೆಸರು ನೋಡಿ ಅವರೇ ಫೋನ್ ಮಾಡಿ ಮಾತಾಡ್ಸಿದ್ರು. ತುಂಬ ಖುಷಿಯಾಗಿದ್ದೀನಿ, ಸಂತೋಷದಲ್ಲಿದ್ದೀನಿ ಅಂತ ಅವ್ರು ಮಾತಾಡ್ಸಿದ್ರು. ಫಲಿತಾಂಶದಲ್ಲಿ ನನ್ನ ಹೆಸರು ಕೂಡ ಇದೆ, ನಾನು ಉತ್ತೀರ್ಣಳಾಗಿದ್ದೀನಿ, ಬಾಲ್ಯದ ಕನಸನ್ನ ನಾನು ಈಡೇರಿಸ್ಕೊಂಡಿದ್ದೀನಿ ಅಂತ ಅಂದಾಗ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತು ಆ ಕ್ಷಣದಲ್ಲಿ? ನನಗೆ ಒಂದು 5 ನಿಮಿಷ ಕಷ್ಟ ಆಯಿತು ಎಕ್ಸೆಪ್ಟ್ ಮಾಡೋಕ್ಕೆ. ದಟ್ ಫಸ್ಟೇ ಅಟೆಂಪ್ಟಲ್ಲಿ ನನ್ನ ಹೆಸರು ಬಂದಿದೆ, ನಾನು ಅದನ್ನ ಸಾಧಿಸಿದ್ದೀನಿ ಅಂತ ನನಗಿದಾಯಿತು. ಮತ್ತು ಅಲ್ಲಿಂದ ಪಪ್ಪನ ನೆನಪು ಬಂತು, ನೋವಾಯಿತು. ಅಲ್ಲಿಂದ ನಾನು ನನ್ನ ತಾಯಿಗೆ ಎಲ್ಲರಿಗೆ ಹೇಳುವಾಗ ಎಲ್ಲರೂ ಅವರು ತಂದೆನ ನೆನೆಸ್ಕೊಂಡು ಹತ್ತು ಬಿಟ್ಟರು. ಅಲ್ಲಿಂದ ಮತ್ತೆ ನಮ್ಮ ನೆಂಟರಿಗೆಲ್ಲ ಇದು ಮಾಡಿದೆ. ಬಟ್ ಒಂದು ಸಂತೋಷ ಫೀಲ್ ಆಯಿತು. ಮೊದಲನೇ ಅಟೆಂಪ್ಟಲ್ಲಿ ಪಾಸ್ ಆದೆ ಅಂದ್ಬಿಟ್ಟು ನನಗೆ ತುಂಬ ಸಂತೋಷ ಆಯಿತು. ಖುಷಿಯ ಸಂಗತಿ ಇದು. ಹೇಗೆ ತಯಾರಿಯನ್ನು ನಡೆಸಿದ್ರಿ ನೀವು? 2023ರಲ್ಲಿ LLB ಮುಗಿಸೋ ಮುಂಚೆ ನಾನು IR ಪ್ರಮೋದ್ ಸರ್ ಅವರ ಆಫೀಸ್ನಲ್ಲಿ 1 ವರ್ಷ ಇಂಟರ್ನ್ಶಿಪ್ ಮಾಡ್ತಾ ಇದ್ದೆ. ಆಗ ಅವರು ಅಲ್ಲಿಂದಾನೇ ನನ್ನ ಸ್ವಲ್ಪ ಟ್ರೈನ್ ಮಾಡೋಕ್ಕೆ ಶುರು ಮಾಡಿದ್ರು. ಮಾರ್ಗದರ್ಶಕರು ಅಂತ ಹೇಳಬಹುದಲ್ವಾ? ಹೌದು. ಆದರೆ ಈಗ ನಾವು ಬರೆಯುವ ಮುನ್ನ ಓದಬೇಕು. ಓದುವಾಗ ಇದು ಸ್ಪರ್ಧಾತ್ಮಕ ಯುಗ, ಸಾಕಷ್ಟು ಅಡಚಣೆಗಳಾಗುತ್ತೆ, ಸವಾಲುಗಳು ಅಂದರೆ ಚಾಲೆಂಜಸ್ ಬರುತ್ತೆ. ಹೇಗೆ ಎದುರಿಸ್ತ್ರಿ ನೀವು? ಆ ರೀತಿ ಏನಾದರೂ ಅಡ್ಡಿ ಆತಂಕಗಳು ಎದುರಾಯ್ತಾ? ಕೆಲವು ಡಿಮೋಟಿವೇಟ್ ಮಾಡೋರು ತುಂಬ ಜನ ಇದ್ರು. ಹೆಣ್ಣು ಮಕ್ಕಳಿಗೆ ಬೇರೆ ಬೇರೆ ಊರು ಹೋಗ್ಬೇಕು, ನಿಮ್ಮ ಕೈಯಿಂದ ಆಗೋದಿಲ್ಲ, ಮನೆ ಸಂಸಾರ ನೋಡಿಕೊಂಡು ಈ ಕೆಲಸನೂ ಮಾಡ್ಕೊಂಡು ಹೋಗೋದು ನಿಮಗೆ ಆಗೋದಿಲ್ಲ, ಇದನ್ನೆಲ್ಲ ಮಾಡಬೇಡಿ, ಸುಮ್ಮನೆ ಅಡ್ವೊಕೇಟ್ ಆಗಿ ಕಂಟಿನ್ಯೂ ಮಾಡಿ, ಒಂದು ಒಳ್ಳೆ ಕಡೆ ಮದುವೆ ಆಗಿ ಹೋಗಿ ಅಂತ ಸುಮಾರು ಜನ ಡಿಮೋಟಿವೇಟ್ ಮಾಡೋರು ಇದ್ರು. ಬಟ್ ಡಿಮೋಟಿವೇಟ್ ಮಾಡೋಕ್ಕಿಂತ ಜಾಸ್ತಿ ಮೋಟಿವೇಟ್ ಮಾಡೋರು ಇದ್ರು. ಹೆಣ್ಣು ಮಕ್ಕಳು ಗಂಡಸ್ರಿ ಈಕ್ವಲ್ ಅಲ್ಲ, ಒಂದು ಹೆಚ್ಚೆ ಅಂತ ಸುಮಾರು ಜನ ಇದು ಮಾಡ್ತಾರೆ. ಮತ್ತೆ ಬೆಸ್ಟ್ ಎಕ್ಸಾಂಪಲ್ ನನ್ನ ತಾಯಿ. ತಂದೆ ತೀರ್ಕೊಂಡ್ಮೇಲೆ ಅವರು ಎಜುಕೇಟೆಡ್ ಆಗಿ ಲೈಫ್ನ ಇಂಡಿಪೆಂಡೆಂಟ್ ಆಗಿ ನಡೆಸ್ತಾ ಇದ್ದಾರೆ ಅಂದರೆ ಅದೆಲ್ಲ ಅವರ ವಿದ್ಯಾಭ್ಯಾಸ ಮತ್ತು ಅವರ ದೃಢ ಸಂಕಲ್ಪದಿಂದ ಆಗಿದ್ದು. ಆ ಎಕ್ಸಾಂಪಲ್ನ ನೋಡಿಕೊಂಡು ನಾನು ಎಲ್ಲ ಡಿಮೋಟಿವೇಶನ್ನ ಸೈಡ್ ಮಾಡಿ ಜಡ್ಜ್ ಆಗಲೇಬೇಕು ಅಂದ್ಬಿಟ್ಟು ಒಂದು ಸಂಕಲ್ಪ ಇಟ್ಕೊಂಡು ಅದನ್ನ ಪೂರ್ತಿ ಮಾಡಿದ್ದೀನಿ. ಗುರಿಯನ್ನು ಇಟ್ಕೊಂಡಿದ್ರಿ, ಛಲ ಇತ್ತು ನಿಮ್ಮಲ್ಲಿ, ಸಾಧನೆಯನ್ನು ಮಾಡಿದ್ರಿ. ಇವತ್ತಿನ ದಿನ ವಿದ್ಯಾರ್ಥಿಗಳು ಓದಬೇಕು ಅಂತ ಹೋಗ್ತಾರೆ, ಆದರೆ ಓದಲಿಕ್ಕಾಗಲ್ಲ. ಅದಕ್ಕೆ ಕಾರಣ ಏನಾದರೂ ಇದೆಯಾ? ಅವರಿಗೂ ಕೂಡ ಆಸೆ ಇರುತ್ತೆ, ಗುರಿ ಇರುತ್ತೆ, ಕನಸಿರುತ್ತೆ, ನಮ್ಮ ತಂದೆ ತಾಯಿ ಕನಸನ್ನು ಈಡೇರಿಸಬೇಕು ಅಂತ ಒಂದು ಛಲ ಇರುತ್ತೆ. ಆದರೆ ಯಾವುದೋ ಒಂದು ಕಾರಣಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ಅಂತ ನೊಂದ್ಕೊಳ್ಳುತ್ತೆ ಮನಸ್ಸು. ಅಂಥವರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸಲಹೆ, ಕಿವಿ ಮಾತು? ಒಂದು ಸಲ ಸಾಧನೆ ಆಗಿಲ್ಲ ಅಂದರೆ ಅದನ್ನ ಪ್ರಯತ್ನ ಮಾಡೋದನ್ನ ನಿಲ್ಲಿಸಬಾರ್ದು. ನೆಕ್ಸ್ಟ್ ಇಯರ್ ಪ್ರಯತ್ನದಲ್ಲಿ ಏನು ಕೊರತೆ ಆಗಿದೆ ಅಂತ ಅದನ್ನ ಕಂಡುಹಿಡ್ಕೊಂಡು ನೆಕ್ಸ್ಟ್ ಟೈಮ್ ಅದನ್ನ ಓವರ್ ವ್ಯೂ ಮಾಡಿಟ್ಟು ಎಕ್ಸಾಮ್ಸ್ನ ಬರೀಬೇಕು. ಮತ್ತು ಎವ್ರಿ ಡೇ ಓದಬೇಕು. ಅದು ಏನೇ ಕೆಲಸ ಇರಲಿ ಏನೇ ಇರಲಿ ಎವ್ರಿ ಡೇ 2 hours ಫ್ರೀ ಮಾಡಿ ಓದಬೇಕು. ಮತ್ತು ಕರೆಂಟ್ ಅಫೇರ್ಸ್ನ ಅಪ್ಡೇಟ್ ಇಡಲೇಬೇಕು. ಮತ್ತು ಕೋರ್ಟಲ್ಲಿ ಇದ್ದಾಗೂ ನಾವು ಸುಮ್ಮನೆ ಕೂರಬಾರ್ದು. ಸೀನಿಯರ್ಸ್ ಏನು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ, ಬೇರೆಯವ್ರು ಏನು ಹೇಳ್ತಾ ಇದ್ದಾರೆ, ಅಲ್ಲಿಂದ ಎವ್ರಿ ಡೇ ಏನಾದರೂ ಹೊಸದನ್ನು ತಿಳ್ಕೊಳ್ಳೋದು ನಮಗೆ ಕೋರ್ಟಲ್ಲಿ ಸಿಗುತ್ತೆ. ಬಟ್ ಅದನ್ನು ನೋಟ್ಸ್ ಪ್ರಿಪೇರ್ ಮಾಡ್ಕೋಬೇಕು. ಒಂದು ಸಲ ಆಗಿಲ್ಲ ಅಂದರೆ ಅದನ್ನ ಪ್ರಯತ್ನ ನಿಲ್ಲಿಸಬಾರ್ದು. ನೆಕ್ಸ್ಟ್ ಟೈಮ್ ಟ್ರೈ ಮಾಡಬೇಕು, ಅದು ಸಾಧ್ಯ ಆಗೇ ಆಗುತ್ತೆ. ಒಂದು ಉತ್ತಮ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಈ ಸಂದರ್ಭದಲ್ಲಿ ಒಂದು ವಿಶೇಷವಾದಂತಹ ಪ್ರಶ್ನೆ. ಆಧುನಿಕ ಯುಗ, ಧಾವಂತದ ಬದುಕು, ಮನಸ್ಸು ಚಂಚಲ, ಹಾದಿ ತಪ್ಪುವಂತಹ ಸಾಧ್ಯತೆಗಳೇ ಜಾಸ್ತಿ. ಕೆಲವರು ಇರ್ತಾರೆ ಗ್ರಂಥಾಲಯದಲ್ಲಿ ಓದುವಂಥ ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ. ಇನ್ನು ಕೆಲವರಿಗೆ ಎಲ್ಲವೂ ಇರುತ್ತೆ, ಸ್ಕಿಲ್ ಅನ್ನೋದಿರುತ್ತೆ, ಆದರೆ ಅದನ್ನು ಹೊರ ಹಾಕೋದಕ್ಕೆ ಅವರಿಗೆ ಸಾಧ್ಯ ಆಗಲ್ಲ. ಬೇರೊಂದು ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅಂತಹ ಮನಸ್ಸುಳ್ಳವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಹಾಗೆ ಅವರು ಸ್ಕಿಲ್ಸ್ ಇದ್ದು ಎಲ್ಲ ಇದ್ದು ಆಗ್ತಾ ಇಲ್ಲ ಅಂದರೆ ಸ್ಟ್ರಾಂಗ್ಲಿ ನಾ ಬಿಲೀವ್ ಮಾಡ್ತೀನಿ, ಡೆಸ್ಟಿನಿ ಅನ್ನೋದು ಒಂದು ಇದ್ದೇ ಇರುತ್ತೆ. ಅದು ನಮ್ಮ ಇದರಲ್ಲಿ ಇದೆ ಅಂದರೆ ಅದು ಹೇಗಾದರೂ ಒಂದು ದಾರಿ ಹುಡುಕಿ ನಮಗೆ ಸಿಕ್ಕೇ ಸಿಗುತ್ತೆ. ಬಟ್ ಡಿಸಪಾಯಿಂಟ್ಮೆಂಟ್ ಆಗಬಾರ್ದು. ಪ್ರಯತ್ನ ನಮ್ಮ ಕೈಯಲ್ಲಿ ಎಷ್ಟಿದೆ ಪ್ರಯತ್ನ ಮಾಡಬೇಕು, ಬಾಕಿ ನಮ್ಮ ಡೆಸ್ಟಿನಿಯಲ್ಲಿ ಇರುತ್ತೆ. ಆಗ್ತಾ ಇಲ್ಲ ಅಂದರೆ ನಮ್ಮಲ್ಲಿ ಜೀವನದಲ್ಲಿ ಬೇರೆ ಯಾವುದೋ ಒಂದು ದೊಡ್ಡ ಬೇರೆ ಏನೋ ನಮಗೆ ಸಮಥಿಂಗ್ ಗುಡ್ ಈಸ್ ವೇಟಿಂಗ್ ಫಾರ್ ಅಸ್ ಅಂತ ನಾನು ನಂಬ್ತೀನಿ. ಆ ನಂಬಿಕೆಯಿಂದಲೇ ನೀವು ಪ್ರಯತ್ನವನ್ನು ಮಾಡ್ತಾ ಇದ್ರಿ ಅಂತ ಹೇಳ್ಬೋದು. ನಿಮ್ಮ ಜೀವನ ಶೈಲಿ ಹೇಗಿತ್ತು? ಈ ಪ್ರಿಪ್ರೇಷನ್ ಸಂದರ್ಭದಲ್ಲಿ ಒಂದು ಪರೀಕ್ಷೆಯನ್ನು ತೆಗೆದುಕೊಂಡಾಗ ನಮಗೆ ಒಂದು ಆತಂಕ ಇರುತ್ತೆ. ಹೇಗೆ ನಾವು ರೀಚ್ ಆಗೋದು,
ಯಾಕೆ ಅಂತ ಹೇಳಿದ್ರೆ ಸಿಲೆಬಸ್ ಅನ್ನೋದು ಕಡಿಮೆ ಇರಲ್ಲ, ತುಂಬ ಇರುತ್ತೆ. ಈ ಲಾ ಅಂತ ಅಂದಾಗ ಎಷ್ಟೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ, ಸಿವಿಲ್, ಕ್ರಿಮಿನಲ್, ಟಾರ್ಟ್ಸ್ ಹೀಗಿರುತ್ತೆ. ಈ ಎಲ್ಲ ವಿಷಯಗಳನ್ನು ಓದೋದಕ್ಕೆ ನಮಗೆ ಒಂದು ತಪಸ್ಸು ಅನ್ನೋದು ಇರಬೇಕು ಅಂತ ಹಿರಿಯರು ಹೇಳ್ತಾರೆ. ನಿಮ್ಮ ಜೀವನದಲ್ಲಿ ಆ ಸಂದರ್ಭವನ್ನು ಹೇಗೆ ದಾಟಿದ್ರಿ? 2023ಯಲ್ಲಿ LLB ಪದವಿಯನ್ನು ಪಡೆದ ನಂತರ ಎವ್ರಿ ಡೇ ಸ್ವಲ್ಪ ಸ್ವಲ್ಪ ಓದ್ತಾ ಇದೆ, ಅಪ್ಡೇಟೆಡ್ ಇರ್ತಾ ಇದೆ. ಡೈಲಿ ಒಂದು 5 ಕ್ವಶನ್ಸ್ನ ನಮ್ಮ ಸೀನಿಯರು ಕೊಡ್ತಾಯಿದ್ರು, ಅದನ್ನ ಬರ್ಕೊಂಡೆಲ್ಲ ನಾವು ಅಪ್ಡೇಟ್ ಇರ್ತಾ ಇದೆ. ಪ್ರಿಲಿಮ್ಸ್ ಎಕ್ಸಾಮ್ ಸ್ಟಾರ್ಟ್ ಆಗೋ ಮುನ್ನ ಒಂದು 2 ತಿಂಗಳು ಟೈಮ್ ಇದ್ದಾಗ ನಾನು ಕಂಪ್ಲೀಟ್ ರಜೆ ಹಾಕಿಬಿಟ್ಟು ಬೆಳಗ್ಗೆ 4 o'clock ಓದ್ತಾ ಇದ್ದೆ. ಮಧ್ಯಾಹ್ನ 1 o'clock ಒಂದು ಹಾಫ್ ಆನ್ ಅವರ್ ನ್ಯಾಪ್ ತೊಗೊಂಡು ಸಂಜೆ 10 ಗಂಟೆವರೆಗೂ ಓದ್ತಾ ಇದ್ದೆ. ಸಿಲೆಬಸ್ ತುಂಬ ಇದೆ, ಬಟ್ ನನ್ನಿಂದ ಎಷ್ಟಾಗತ್ತೆ ಅಷ್ಟನ್ನ ಕವರ್ ಮಾಡಲೇಬೇಕು. ಮತ್ತು ವಿಲ್ ಪವರ್ ಇಸ್ ವೆರಿ ಸ್ಟ್ರಾಂಗ್. ಅದನ್ನು ನಾನು ಮಾಡ್ಬೋದು ಅಂದರೆ ನಾನು ಮಾಡ್ಬೋದು, ಆಗೋದಿಲ್ಲ ಅಂದರೆ ಯಾವುದೇ ಕಾರಣಕ್ಕೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನಮ್ಮ ಮೈಂಡ್ ನಮ್ಮ ಕಂಟ್ರೋಲಲ್ಲಿ ಇರಬೇಕು. ವಿಲ್ ಪವರ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಮಾಡ್ತೀನಿ ಅಂತ ಗುರಿ ಇಟ್ಕೊಂಡು ನಾನು ಕಂಪ್ಲೀಟ್ ಮಾಡಿದೆ. 1 ವೀಕ್ ಮುಂಚೆ ಪ್ಯಾನಿಕ್ ಆದೆ, ಕಂಪ್ಲೀಟ್ ಆಗಿದೆಯೋ, ನನ್ನ ಪ್ರಿಪ್ರೇಷನ್ ಸಾಕೋ ಇಲ್ವೋ ಅಂತ. ಹಿರಿಯರು ಒಂದು ಮಾತು ಹೇಳಿದ್ರು, ನೀನು ಯುದ್ಧ ಕಾಲದಲ್ಲಿ ಯುದ್ಧ ಮಾಡೋ ಮುಂಚೆನೇ ನಾನು ಗೆಲ್ಲೋದಿಲ್ಲ ಅಂದರೆ ನೀನು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ನಾನು ಗೆಲ್ತೀನಿ ಅಂದ್ಕೊಂಡು ಗುರಿ ಇಟ್ಕೊಂಡು ನೀನು ಓದು, ಆಮೇಲೆ ಗೆಲುವು ಸೋಲು ಸೆಕೆಂಡ್ರಿ, ಬಟ್ ನೀನು ಅದನ್ನ ಮೈಂಡ್ ಪವರ್ನ ತುಂಬ ಸ್ಟ್ರಾಂಗ್ ಇಟ್ಟು ನಿನ್ನಿಂದ ಆಗೇ ಆಗತ್ತೆ ಅಂತ ಹೇಳಿದ್ರು. ನಮ್ಮಲ್ಲಿರುವಂತಹ ಭಾವನೆಯಲ್ಲೇ ಹೊಸತನ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಈ ಸಾಮಾನ್ಯ ಜ್ಞಾನದ ಪ್ರಶ್ನೆ ಹೇಗಿತ್ತು ಪರೀಕ್ಷೆ? ಸಾಮಾನ್ಯ ಜ್ಞಾನ 4 ಪ್ರಶ್ನೆಗಳು ಇತ್ತು. ಇದಕ್ಕೂ ಮುನ್ನ ಈ ಜನರಲ್ ನಾಲೆಡ್ಜ್ ತಗೊಳ್ಳೋದಕ್ಕೆ ನೀವು ಹೇಗೆ ತಯಾರಿ ನಡೆಸಿದ್ರಿ? ಜನರಲ್ ನಾಲೆಜಿಗೆ ತಯಾರಿ ಮಾಡೋಕ್ಕೆ ನನ್ನ ಸೀನಿಯರ್ ಅವರ ಸಲಹೆ ಅಂತೆ ಎವ್ರಿ ಡೇ ನ್ಯೂಸ್ ಪೇಪರ್ಸ್ನ ಓದಬೇಕಿತ್ತು. ಕರೆಂಟ್ ಅಫೇರ್ಸ್ ಏನು ನಡೀತಾ ಇದೆ ಅಪ್ ಟು ಡೇಟ್ ನಾಲೆಜ್ ಇಟ್ಕೋಬೇಕಿತ್ತು. ಮತ್ತು ಸೀನಿಯರ್ ಅಡ್ವೊಕೇಟ್ಸ್ ಆಗಲಿ, ಹೈಕೋರ್ಟ್ ಜಡ್ಜಸ್ ಆಗಲಿ, ಸುಪ್ರೀಂ ಕೋರ್ಟ್ ಜಡ್ಜಸ್ ಅವರ ಬರೆದವರ ಬುಕ್ಸ್, ಆತ್ಮಕಥೆ ಏನೇನು ಬರೆದಿದ್ದಾರೆ ಅದನ್ನ ಸ್ವಲ್ಪ ತಿಳುವಳಿಕೆ ಇಟ್ಕೊಂಡು ಎವ್ರಿ ಡೇ ಪೇಪರ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಸ್ಪೆಷಲ್ ಪ್ರಿಪ್ರೇಷನ್ ಅಂತ ಇಲ್ಲ, ಜನರಲ್ ನಾಲೆಜ್ ಏನು ಬೇಕಾದರೂ ಕೇಳ್ಬೋದು. 4 ಕ್ವಶನ್ಸ್ ಇರುತ್ತೆ, ಬಟ್ ಅದರಲ್ಲಿ ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನ ಮಾಹಿತಿ ಇಟ್ಕೊಂಡು ನಾನು ಹೋಲಿಕೆ ಇರುವಂತಹ ಉತ್ತರಗಳೇ ಇರುತ್ತೆ. ಹೌದು, ಆಳವಾಗಿ ಯೋಚನೆ ಮಾಡಿ ಅದನ್ನ ಟಿಕ್ ಮಾಡಬೇಕಾಗುತ್ತೆ. ಪರೀಕ್ಷೆಯ ರೀತಿ ನೀತಿ ಹೇಗಿತ್ತು? ಈ ಸಲ ಪರೀಕ್ಷೆ ಆಸ್ ಎಕ್ಸ್ಪೆಕ್ಟೆಡ್ ಬರಲಿಲ್ಲ. ಕಳೆದ ಸಲ ಪರೀಕ್ಷೆಯಿಂದ ಪ್ರೀವಿಯಸ್ ಎಕ್ಸಾಮ್ಸ್ ಏನು ನಡೀತು ಆ ಥರ ಪ್ಯಾಟ್ರನ್ ಫಾಲೋ ಆಗಲಿಲ್ಲ. ಅಂದರೆ ಕೆಲವು ಸಬ್ಜೆಕ್ಟ್ಸ್ ಈಗ CRPC, ಕ್ರಿಮಿನಲ್ ಪ್ರೊಸೀಜರ್ ಕೋಡ್, CPC ಅದೆಲ್ಲ ಒಂದು ಮೇಜರ್ ಲಾಸ್ ಆದ ಕಾರಣ ಅದರಿಂದ ಒಂದು 10 ಪ್ರಶ್ನೆನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಆ ಲೆಕ್ಕದಲ್ಲಿ ಪ್ರಿಪ್ರೇಷನ್ ಮಾಡಿದ್ವಿ. ಮತ್ತು ಚಿಕ್ಕ ಆ್ಯಕ್ಟ್ಸ್ ಇರೋದನ್ನ TP ಆ್ಯಕ್ಟ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್, ಅದರಲ್ಲಿ ಒಂದು 3-4 ಪ್ರಶ್ನೆ ಬರ್ಬೋದು ಅಂತ. ಯಾಕೆಂದರೆ ಪ್ರೀವಿಯಸ್ ಇಯರ್ ಪ್ಯಾಟ್ರನ್ಸ್ ಆಗಿತ್ತು, ಬಟ್ ಈ ಸಲ ಬಂದಿದ್ದು ಕಂಪ್ಲೀಟ್ಲಿ ಡಿಫ್ರೆಂಟ್. CPC ಅದರಿಂದ ಎಲ್ಲ ಬಂದಿದ್ದು 2-3 ಕ್ವಶನ್. TP ಆ್ಯಕ್ಟ್, NI ಆ್ಯಕ್ಟ್ ಅದರಿಂದ ಒಂದು 6-10 ಆ ಥರ ಪ್ಯಾಟ್ರನ್ ಇತ್ತು. ಬಟ್ ನನ್ನ ಪ್ರಿಪ್ರೇಷನ್ ಚೆನ್ನಾಗಿತ್ತು. ಅದರಲ್ಲಿ ನಾನು ಒಂದು ಸೀನಿಯರ್ ಮಾಡ್ತಾರೋ ಆರ್ಗ್ಯುಮೆಂಟ್ಸ್ನ ಕೇಳಿಸ್ಕೊಂಡು ನನಗೆ ತುಂಬ ಯೂಸ್ ಆಯಿತು. ಅದೇ ಮುಖ್ಯ ಅಂತ ಹೇಳ್ತೀರಿ? ಹೌದು. ಅಲ್ಲಿಂದ ನಾನು ತಿಳ್ಕೊಂಡಿದ್ದ ಮಾಹಿತಿ, ಕೋರ್ಟಲ್ಲಿ ಏನೇನು ಪ್ರೊಸೀಜರ್ಸ್ ನಡೀತಾ ಇತ್ತು ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ರಿಂದ, ಮತ್ತೆ ಸ್ವಲ್ಪ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ ಬಂದಿದ್ನ ನಮ್ಮ ಸೀನಿಯರ್ ನಮ್ಮ ಜೊತೆ ಸೈಟೇಷನ್ ಸೀನಿಯರ್ ಅಪ್ಡೇಟೆಡ್ ಇರ್ತಾ ಇದ್ರು, ಮತ್ತೆ ಡಿಸ್ಕಷನ್ಸ್ ಮಾಡ್ತಾ ಇದ್ರು ಆಫೀಸಲ್ಲಿ. ಸೈಟೇಷನ್ ಬಂದಿದೆ ಸುಪ್ರೀಂ ಕೋರ್ಟಿಂದ, ಹೈಕೋರ್ಟಿಂದ, ಅದರಿಂದ ತುಂಬ ಕ್ವಶನ್ಸ್ ಬಂದಿತ್ತು ಪ್ರಿಲಿಮ್ಸಲ್ಲಿ. ಅದು ತುಂಬ ಹೆಲ್ಪ್ ಆಯಿತು ನನಗೆ. ಮೇನ್ಸ್ ಎಕ್ಸಾಮ್ನಲ್ಲೂ ಕೂಡ ಪ್ರೀವಿಯಸ್ ಇಯರ್ ಪ್ಯಾಟ್ರನ್ಸ್ ಫಾಲೋ ಆಗಿರಲಿಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಥಿಯರಿ ಬೇಸ್ಡ್ ಇತ್ತು, ಬಟ್ ಈ ಸಲ ಪ್ರಾಕ್ಟಿಕಲ್ ಬೇಸ್ಡ್ ಕ್ವಶನ್ಸ್ ಕೊಟ್ಟಿದ್ರು. ಅದು ನಾನು ಏನು ಕೋರ್ಟ್ ಪ್ರೊಸೀಡಿಂಗ್ಸ್ ಮತ್ತು ಆರ್ಗ್ಯುಮೆಂಟ್ಸ್ ಏನು ಅಬ್ಸರ್ವ್ ಮಾಡಿದೆ ಅದರಿಂದನೇ ಬರೆಯೋಕ್ಕೆ ಸಾಧ್ಯ ಆಗಿತ್ತು. ನಾವು ಅಂದುಕೊಂಡ ಹಾಗೆ ಪ್ರಶ್ನೆ ಪತ್ರಿಕೆ ಇಲ್ಲ ಅಂದಾಗ ಕೆಲಸ ಮಾಡುವಂಥದ್ದು ನಮ್ಮ ವಿವೇಕ ಅಂತ ಹೇಳ್ತೀವಿ. ನಿಮ್ಮ ಭಾಷಾ ಸಂಪತ್ತನ್ನು ಹೇಗೆ ಗಳಿಸಿದ್ರಿ? ಇಂಗ್ಲಿಷ್ ಭಾಷೆ ನಾನು ನನ್ನ ತಾಯಿಂದಾನೆ ಸ್ಕೂಲಿಂದಾನೆ ಕಲ್ತಿದ್ದೆ, ಬಟ್ ಕನ್ನಡ ನನ್ನ ಸ್ವಲ್ಪ ವೀಕ್ ಇತ್ತು. ಪ್ರೊನೌನ್ಸಿಯೇಷನ್ ಆಗಲಿ ಬರೆಯೋದಾಗಲಿ ವೀಕ್ ಇತ್ತು. ನಾನು ಕನ್ನಡ ಭಾಷೆ ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ ಮೇಲೇ ನಾನು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಆಫೀಸಿಂದ ಆಗಲಿ, ಡಿಕ್ಟೇಷನ್ಸ್ ಆಗಲಿ, ಮತ್ತು ಸೀನಿಯರ್ಸ್ ನ್ಯೂಸ್ ಪೇಪರ್ ಯಾವಾಗಾದ್ರೂ ಒಂದ್ಸಲ ಓದಿಸ್ತಾ ಇದ್ರು. ಸೊ ನನ್ನ ಪ್ರೊನೌನ್ಸಿಯೇಷನ್ ಸ್ವಲ್ಪ ಇದಾಗಲಿ, ಹೊಸ ವರ್ಡ್ಸ್ನ ಕಲ್ತ್ಕೊಳ್ಳಿ ಅಂತೆಲ್ಲ ಆಗ್ತಿತ್ತು. ಅಂದರೆ ನಿಮ್ಮ ಸೀನಿಯರ್ ಗುರುಗಳು ಅಂತ ಹೇಳ್ಬೋದು ಅಲ್ವಾ ಕನ್ನಡವನ್ನು ಕಲಿಯೋದಕ್ಕೆ. ಇನ್ನು ಮೊಬೈಲ್, TV ಅತಿಯಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅದರಿಂದ ಅಮೂಲ್ಯವಾದಂತಹ ಸಮಯ ಕಳೆದು ಹೋಗ್ತಾ ಇದೆ. ಕ್ಷಣ ಕ್ಷಣಕ್ಕೂ ವಯಸ್ಸು ಮೀರ್ತಾ ಇದೆ. ಇದರಿಂದ ಅವರ ಜೀವನವೇ ಹಾಳಾಗ್ತಾ ಇದೆ ಅಂತ ಹಿರಿಯರು ಹೇಳ್ತಾರೆ. ನಿಮಗೆ ಎಲ್ಲೋ ಒಂದು ಕಡೆ ಈ TV ಆಗಬಹುದು, ಮೊಬೈಲ್ ಆಗಬಹುದು, ಉತ್ತಮ ಮಾಹಿತಿಯನ್ನು ಕೊಡುವಂತಹ
ಒಂದು ಯಂತ್ರ ಆಗಿರಬಹುದಾ? ಹೌದು, ನನಗೆ ಈಗ ಕರೆಂಟ್ ಅಫೇರ್ಸ್ನ ಅಪ್ಡೇಟ್ ಇಡಬೇಕು ಅಂತ ಹೇಳ್ತಾ ಇದ್ದೆ, ಬಟ್ ಅದನ್ನು ನಾನು ಫೋನಿಂದನೇ ಅಪ್ಡೇಟ್ಸ್ ಇಟ್ಕೊಳ್ತಾ ಇದ್ದೆ. ಕೆಲವು ವೆಬ್ಸೈಟ್ ಈಗ ಹೊಸದಾಗಿ ಬಂದಿದೆ, ನ್ಯೂಸ್ ಪೇಪರ್ನ ಅನಲೈಸ್ ಮಾಡಿ ತಾನೇ ಕೊಟ್ಬಿಡುತ್ತೆ, ಏನೇನು ಇಂಪಾರ್ಟೆಂಟ್ ಇರುತ್ತೆ ನಮ್ಮ ಪರೀಕ್ಷೆಗೆ ಅಂತ ಅದೇ ಇದು ಮಾಡುತ್ತೆ. ಹಾಗೆ ಕರ್ನಾಟಕ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟಿನ ಏನೇನು ಸೈಟೇಷನ್ಸ್ ಇದೆ ಅದನ್ನೆಲ್ಲ ಡೀಟೇಲ್ ಆಗಿ ಫೋನಿಂದ ತಿಳ್ಕೊಬೋದಾಗಿದೆ. ಮುಂಚೆ ಎಲ್ಲ ಬುಕ್ಸಲ್ಲಿ ಪಬ್ಲಿಷ್ ಆಗಬೇಕಿತ್ತು, ತದನಂತರ ಬುಕ್ಸ್ ರೀಚ್ ಆಗಿ ನಾವು ಇದು ಮಾಡಬೇಕಿತ್ತು. ಬಟ್ ಇವತ್ತು ಬೆಳಗ್ಗೆ ಆದ ಸೈಟೇಷನ್ ನಾವು ಸಂಜೆ ನಮ್ಮ ಫೋನಲ್ಲಿ ಓದ್ಬೋದು, ಹಾಗೆ ಅಪ್ ಟು ಡೇಟ್ ಇದಿರ್ಬೋದು. ಟೆಕ್ನಾಲಜಿನ ಹೇಗೆ ಯೂಸ್ ಮಾಡ್ತಾರೆ ಅದ್ರ ಮೇಲೆ ತುಂಬ ಡಿಪೆಂಡ್ ಆಗುತ್ತೆ. ಡೇ ಟು ಡೇ ಲೈಫಲ್ಲಿ ಬ್ಯುಸಿ ಇರ್ತೀವಿ, ಸ್ವಲ್ಪ ರಿಲ್ಯಾಕ್ಸೇಷನ್ಗೆ ಫೋನ್ ಟಿವಿ ಇಂಪಾರ್ಟೆಂಟ್ ಆಗುತ್ತೆ, ಬಟ್ ಅದರಲ್ಲೇ ಮುಳುಗೋಗ್ಬಾರ್ದು. ಒಂದು ಲಿಮಿಟೆಡ್ ಟೈಮ್ ಇರಬೇಕು, ಶೆಡ್ಯೂಲ್ಸ್ ಇಟ್ಕೋಬೇಕು. 1 ಅವರ್ ಟಿವಿಗೆ ಡೈಲಿ ಕೊಟ್ಟರೆ ಸಾಕು. ಆಮೇಲೆ ಏನೇನು ಅಪ್ಡೇಟ್ಸ್ ಇರುತ್ತೋ, ವೆಬ್ಸೈಟ್ಸಲ್ಲಿ ಏನೇನು ರೆಫರ್ ಮಾಡೋಕ್ಕಿರುತ್ತೋ, ಸೈಟೇಷನ್ಸ್ ರೆಫರ್ ಮಾಡೋಕ್ಕಿರುತ್ತೋ, ಏನೇನು ನೋಟ್ಸ್ ರೆಫರ್ ಮಾಡೋಕ್ಕಿರುತ್ತೋ ಅದರಿಂದೆಲ್ಲ ಮಾಹಿತಿಗಳನ್ನು ನಾವು ತಗೊಳ್ಳೋದು. ಅದು ಟೆಕ್ನಾಲಜಿ ಒಂದು ತುಂಬ ದೊಡ್ಡ ರೋಲ್ ಪ್ಲೇ ಮಾಡ್ತಾ ಇದೆ. 1 ಇಯರ್ ಎಕ್ಸ್ಪೀರಿಯನ್ಸ್, 2 ಇಯರ್ ಎಕ್ಸ್ಪೀರಿಯನ್ಸಲ್ಲಿ ವಕೀಲರು ನ್ಯಾಯಾಧೀಶರಾಗ್ತಾ ಇದ್ದಾರೆ ಅಂದರೆ ಈ ಟೆಕ್ನಾಲಜಿಯ ತುಂಬ ದೊಡ್ಡ ಕೈ ಬೇರೆ ಇದೆ. ಹಾಗಾಗಿ ಟೆಕ್ನಾಲಜಿ ಇಸ್ ನಾಟ್ ಬ್ಯಾಡ್, ಬಟ್ ಅದು ಯೂಸ್ ಮಾಡೋ ರೀತಿಯಲ್ಲಿ ಅದು ಸ್ವಲ್ಪ ಜಾಗೃತೆಯನ್ನು ವಹಿಸಬೇಕು ಅಂತ ಹೇಳ್ತೀರಿ. ವೃತ್ತಪತ್ರಿಕೆಗಳು ಏನಾದರೂ ಸಹಕಾರವನ್ನು ಕೊಡ್ತಾ? ನ್ಯೂಸ್ ಪೇಪರ್ಸಲ್ಲಿ ಮ್ಯಾಮ್ ಹೆಡ್ಲೈನ್ಸ್ ಬರ್ತಾ ಇತ್ತು, ಕರ್ನಾಟಕ ಹೈಕೋರ್ಟಿಂದ ಈಗ ಸೈಟೇಷನ್ ಬಂದಿದೆ, ಬಟ್ ಅದನ್ನ ಕಂಪ್ಲೀಟ್ ಸೈಟೇಷನ್ ಓದಕ್ಕೆ ಸಾಧ್ಯವಾಗಿರ್ಲಿಲ್ಲ. ಕೆಲವೊಂದು ಮೇನ್ ಪಾಯಿಂಟ್ಸ್ನ ಬರ್ತಾ ಇತ್ತು, ಬಟ್ ಅದನ್ನ ಕಂಪ್ಲೀಟ್ ಬ್ಯಾಕ್ ಸ್ಟೋರಿ ಅರ್ಥ ಮಾಡೋಕ್ಕೆಲ್ಲ ಪ್ರತಿದಿನ ತಪ್ಪದೆ ಓದ್ತಾ ಇದ್ರಾ? ಪ್ರತಿದಿನ ಅಂತ ಹೇಳೋಕ್ಕಾಗಲ್ಲ, ಬಟ್ ಎವ್ರಿಡೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಟ್ ಮೇನ್ ಲೀಗಲ್ ನ್ಯೂಸ್ ಏನೇನು ಬರ್ತಾ ಇತ್ತು ಅದನ್ನ ನಾನು ಫಾಲೋ ಅಪ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ಇನ್ನು ಈ ಸಮಾಜದಿಂದ ಕಲಿತಂತಹ ಪಾಠ ಏನು? ಇವತ್ತಿನ ಸೊಸೈಟಿ ಏನಿದೆ, ಬಹಳಷ್ಟು ಘಟನೆಗಳು ನಡೀತಾ ಇದೆ, ಕೆಲವೊಂದು ಕ್ರೌರ್ಯಗಳು ಕೂಡ ನಡೀತಾ ಇದೆ. ಅದರಿಂದ ನೀವು ಕಲಿತಂತಹ ಪಾಠ ಏನು? ಮಕ್ಕಳ ಮೇಲೆ ದೌರ್ಜನ್ಯ ನಡೀತಾ ಇದೆ, ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಾ ಇದೆ. ಅದನ್ನು ಯಾವ ರೀತಿ ಗ್ರಹಿಸ್ತೀರಿ, ಮತ್ತು ಅವರಿಗೆ ಯಾವ ರೀತಿ ನ್ಯಾಯವನ್ನು ಕೊಡಬೇಕು ಅಂತ ನೀವು ಯೋಚನೆ ಮಾಡ್ಕೊಂಡಿದ್ದೀರಿ? ಹೆಣ್ಣು ಮಕ್ಕಳಿಗೂ ಮತ್ತು ಮಕ್ಕಳ ಮೇಲೆ ತುಂಬ ದೌರ್ಜನ್ಯ ನಡೀತಾ ಇದೆ ಈಗಿನ ಕಾಲದಲ್ಲಿ. ಅದನ್ನು ಸ್ವಲ್ಪ ಸ್ಟ್ರಿಕ್ಟಾಗಿ ಫಾಲೋ ಅಪ್ ಮಾಡಬೇಕು. ನ್ಯಾಯಾಧೀಶ ಆಗಿರೋದು ಈಗ ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಹಾಗಾಗಿ ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ನಾನು ಬೇರೆ ಒಫೆನ್ಸಸ್ ಈಸ್ ಆಲ್ಸೋ ತುಂಬ ಹೀನಿಯಸ್ ಆಗಿರುತ್ತೆ, ಬಟ್ ಮಕ್ಕಳ ಮೇಲೆ ನಡೆಯೋದು ಮತ್ತು ಹೆಣ್ಣು ಮಕ್ಕಳ ಮೇಲೆ ನಡೆಯೋ ದೌರ್ಜನ್ಯನ ನನ್ನಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾನು ಸ್ಟ್ರಿಕ್ಟ್ಲಿ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಯಾವುದೇ ಕರುಣೆ ತೋರಿಸಬಾರದೆ. ಒಂದು ನ್ಯಾಯಾಧೀಶರಾಗಿ ಆ ಹುದ್ದೆಯಿಂದ ನಾನು ಅವರಿಗೆ ಎಷ್ಟಾಗುತ್ತೆ ಅಷ್ಟು ನ್ಯಾಯ ಒದಗಿಸಬೇಕಂತ ಗುರಿ ಇಟ್ಕೊಂಡಿದ್ದೀನಿ. ಸಂಕಲ್ಪ ಈಡೇರಲಿ. ಸೋಲು ಗೆಲುವಿನ ಮೆಟ್ಟಿಲು ಅಂತ ನಾಣ್ಣುಡಿ ಇದೆ. ಅದರಂತೆ ನಿಮಗೆ ಯಾವುದಾದ್ರೂ ಮತ್ತೆ ಮತ್ತೆ ಕಾಡುವಂತಹ ಸಂಗತಿ ಇದೆಯಾ? ತಂದೆ ಕೋವಿಡಲ್ಲಿ ತೀರ್ಕೊಂಡ್ರು. ಅವರು 10 ದಿನ ಹಾಸ್ಪಿಟಲಲ್ಲಿ ಇದ್ದರು. ಆ ಟೈಮಲ್ಲಿ ನಾನು ನನ್ನ ತಂಗಿಯು ಕೋವಿಡ್ ಪಾಸಿಟಿವ್ ಆಗಿರೋದ್ರಿಂದ ಮನೇಲಿ ಕ್ವಾರಂಟೈನ್ ಆಗಿದ್ವಿ. ಸೊ ಅವರು ತೀರ್ಕೊಂಡಿದ್ದಾಗ ಅವರ ಕೊನೆಯ ಸಮಯದಲ್ಲಿ ನಾವು ಅವರ ಜೊತೆ ಇರಲಿಲ್ಲ. ಮತ್ತು ಅವ್ರನ್ನ ನೋಡೋಕ್ಕೆ 2 ನಿಮಿಷ ಸಾಧ್ಯ ಆಗಿತ್ತು ಅಷ್ಟೇ. ಅದನಂತರ ಅವ್ರನ್ನ ಫ್ಯೂನರಲ್ ಇದಕ್ಕೆ ಕರ್ಕೊಂಡು ಹೋದ್ರು. ಸೊ ಅದೊಂದು ತುಂಬ ನೋವಿನ ಸಂಗತಿ. ಲಾಸ್ಟ್ ದಿನಗಳಲ್ಲಿ ಅವ್ರನ್ನ ನೋಡೋಕ್ಕಾಗಿಲ್ಲ. ಬಟ್ ನಾನು ಈಗ ಜಡ್ಜ್ ಆಗಿ, ಅಡ್ವೊಕೇಟ್ ಆಗಿ ಏನಾಗಿದ್ದೀನೋ ಅದನ್ನು ತಂದೆ ನೋಡಿಲ್ಲ. ಅವರು ವಿಟ್ನೆಸ್ ಮಾಡೋಕ್ಕೆ ಇವತ್ತು ಇಲ್ಲ ಅಂತ ಅನ್ನೋದು ತುಂಬ ದುಃಖದ ಸಂಗತಿ. ನಿಮ್ಮ ತಂಗಿ ಅಂತ ಹೇಳಿದ್ರೆ ಅವ್ರ ಹೆಸರೇನು? ಸೈಯದ ಕರೀನಾ ಸರೋಶ್. ಅವ್ರು ಏನು ಮಾಡ್ತಾ ಇದ್ದಾರೆ? ಅವರು ಆಟೋಮೊಬೈಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಈಗ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಹೇಗೆ ಕೋಆಪರೇಟ್ ಮಾಡಿದ್ರು ನಿಮಗೆ? ಅವರು ತುಂಬ ಸ್ಟ್ರಾಂಗ್ ಆಗಿ ನಿಂತಿದ್ರು. ನಾನು ಎಕ್ಸಾಮ್ ಪ್ರಿಪ್ರೇಷನ್ ಆಗುವಾಗ ನನಗೆ ಏನೇನು ಬೇಕಿತ್ತು ಎಲ್ಲ ನೋಡಿಕೊಂಡ್ರು. ಏನು ಕಷ್ಟ ಆಗದಂತೆ ಬರೀ ಓದಕ್ಕೆ ಹೆಲ್ಪ್ ಆಗೋ ಅಷ್ಟೇ ಏನೇನು ಬೇಕಿತ್ತು ಎಲ್ಲ ಮಾಡಿದ್ರು. ಅವರು ಒಂದು ಸ್ಟ್ರಾಂಗ್ ಆಗಿ ಸಪೋರ್ಟ್ ಆಗಿ ನಿಂತಿದ್ರು. ಈಗ ಇವೆಲ್ಲದರ ನಡುವೆ ಪರೀಕ್ಷೆ ಸಮಯ ಅಂತ ಬಂದಾಗ್ಲೇನೆ ಆರೋಗ್ಯ ಅನಾರೋಗ್ಯ ಆಗ್ಬಿಡುತ್ತೆ ಕೆಲವರಿಗೆ ಅಲ್ವಾ? ಎಷ್ಟೇ ಚೆನ್ನಾಗಿ ಅಭ್ಯಾಸ ಮಾಡಿದ್ರೂ ಕೂಡ ಆ ಸಂದರ್ಭ ಬಂದಾಗ ಕೆಲವರಿಗೆ ಹಾಗೇನಾದ್ರೂ ಆಗಿತ್ತಾ ನಿಮ್ಗೆ? ಆಗಿತ್ತು. ಎಕ್ಸಾಮ್ ಸ್ಟಾರ್ಟ್ ಆಗೋ 1 ವೀಕ್ ಮುಂಚೆ ಟೆನ್ಷನ್ ಸ್ಟ್ರೆಸ್ ಆದಾಗ ಟ್ರಿಗರ್ ಆಗತ್ತೆ. ನಾನು ಮೆಡಿಸಿನ್ಸು ತಗೊಂಡೆ, ಬಟ್ ಪ್ರೇಯರ್ ಮಾಡ್ತಾ ಇದ್ದೆ. ಮನಶಾಂತಿ ಸಿಗ್ತಾ ಇತ್ತು ಪ್ರೇಯರ್ ಮಾಡಿದ ಮೇಲೆ. ಹಾಗಾಗಿ ಸ್ವಲ್ಪ ಸಮಾಧಾನ ಆಯ್ತು, ಮತ್ತೆ ಪೀಸ್ಫುಲ್ ಆಗಿ ಓದ್ತಾ ಇದ್ದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು ಅಂದಾಗ ಕೆಲವರಿಗೆ ಆತಂಕ ಆಗುತ್ತೆ. ಈಗ ನೀವು ಹೇಳಿದ್ರಿ ಸ್ಟ್ರೆಸ್ ಆಗುತ್ತೆ ಅಂತ. ಅಂತಹ ಸ್ಟ್ರೆಸ್ ಪ್ರತಿಯೊಬ್ಬರಿಗೂ ಆಗುತ್ತೆ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಆದಾಗ ನಿಮ್ಮ ಕಿವಿ ಮಾತು ಏನು? ಸ್ಟ್ರೆಸ್ ಆಗೇ ಆಗುತ್ತೆ, ಬಟ್ ನಾನು ಸ್ಟ್ರಾಂಗ್ಲಿ ಬಿಲೀವ್ ಮಾಡ್ತೀನಿ ಹಾರ್ಡ್ ವರ್ಕ್ ಮಾಡಿದ್ರೆ ಯಾವತ್ತೂ ವೇಸ್ಟ್ ಆಗೋದಿಲ್ಲ. ಮತ್ತು ನಮ್ಮ ಮೈಂಡ್ ಪವರ್, ಈಗ ನಾನು ಸ್ಟ್ರೆಸ್ ಆಗ್ತಾ ಇದ್ದೀನಿ ಅದನ್ನೇ ಯೋಚನೆ ಮಾಡಿದರೆ ನಾನು ಯಾವತ್ತೂ ಕಂಪ್ಲೀಟ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ, ಎಕ್ಸಾಮ್ ಬರೆಯೋಕ್ಕೂ ಆಗ್ತಾ ಇರಲಿಲ್ಲ. ಪಾಸ್ ಆಗೋದು ಫೇಲ್ ಆಗೋದು ಸೆಕೆಂಡರಿ, ಎಕ್ಸಾಮ್ ಬರೆಯೋದು ವೆರಿ ಇಂಪಾರ್ಟೆಂಟ್. ವಿಲ್ ಪವರ್ ತುಂಬ ಇಂಪಾರ್ಟೆಂಟ್. ಸ್ಟ್ರೆಸ್ ಆದರೂ
ನನ್ನ ಡೆಸ್ಟಿನಲ್ಲಿ ಏನಿದೆ ನನಗೆ ಸಿಕ್ಕೇ ಸಿಗುತ್ತೆ. ಪ್ರಯತ್ನ ನನ್ನ ಕೈಯಲ್ಲಿದೆ. ಇದೇ ಟೈಮ್ ನಾನು ಯೂಸ್ ಮಾಡಿ ಪ್ರಯತ್ನ ಮಾಡಿದರೆ ನನಗೆ ಬೇಕಿರೋ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಂದ್ಬಿಟ್ಟು ನಾನು ಅದನ್ನ ಮೈಂಡ್ ಪವರ್ ತುಂಬ ಸ್ಟ್ರಾಂಗ್ ಇಟ್ಟು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೆ. SSLCನಲ್ಲಿ ಎಷ್ಟು ಅಂಕಗಳು ಬಂದಿತ್ತು? 95%. PUCನಲ್ಲಿ 90. LLB ಫೈನಲ್ ಎಕ್ಸಾಮ್ನಲ್ಲಿ ಅದರಲ್ಲಿ CGPA ಅಂತ ಇರ್ತಾ ಇತ್ತು, ಪರ್ಸೆಂಟೇಜ್ ಇಲ್ಲ, 9 CGPA. ಶಾಲೆಯ ದಿನಗಳಲ್ಲಿ, ಕಾಲೇಜು ದಿನಗಳಲ್ಲೂ ಕೂಡ ನೀವು ಪ್ರಯತ್ನ ಮಾಡಿದ್ದೀರಿ ಅಂತ ಹೇಳಬಹುದಲ್ವಾ? ಹೌದು. ಗುರಿಯನ್ನ ಇಟ್ಕೊಂಡು ಗುರಿಯನ್ನ ತಲುಪೋದಿಕ್ಕೆ ಏನೆಲ್ಲ ಪ್ರಯತ್ನಗಳು ಬೇಕು ಅದೆಲ್ಲವನ್ನೂ ಕೂಡ ನೀವು ಮಾಡಿದ್ದೀರಿ ಅಂತ ನಿಮ್ಮ ಮಾತುಗಳಿಂದ ಅರ್ಥ ಆಗ್ತಾ ಇದೆ. ಇನ್ನು ಕಾರ್ಯಕ್ರಮದ ಕಟ್ಟ ಕಡೆಯ ಪ್ರಶ್ನೆ, ಇವತ್ತಿನ ದಿನದಲ್ಲಿ ನಾನು ಪರೀಕ್ಷೆ ಪಾಸ್ ಆಗಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ತುಂಬ ಪ್ರಯತ್ನ ಪಟ್ಟಿರ್ತಾರೆ, ಆಸೆ ಇಟ್ಕೊಂಡಿರ್ತಾರೆ, ಕನಸಿರುತ್ತೆ, ನಮ್ಮ ತಂದೆ ತಾಯಿ ನೀನು ಹೀಗೆ ಆಗಬೇಕು ಅಂತ ಕನಸಿಟ್ಕೊಂಡಿರ್ತಾರೆ. ಅವರಿಗೆ ಆ ಹೋಪ್ನ ನಾನು ಕೊಡೋಕ್ಕಾಗ್ತಾ ಇಲ್ಲ, ಆ ಭರವಸೆನ ನಾನು ಹಾಳು ಮಾಡ್ತಾ ಇದ್ದೀನಿ ಅಂತ ದುಡುಕಿ ಒಂದು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಈ ಜಗತ್ತನ್ನೇ ಬಿಟ್ಟು ಹೋಗ್ತಾರೆ. ಅಂತಹ ಪ್ರಯತ್ನದಲ್ಲಿ ಹಲವರು ಇರ್ತಾರೆ. ಅಂಥವರಿಗೆ ನೀವು ಏನು ಹೇಳ್ತೀರಿ? ಮ್ಯಾಮ್, ಲೈಫ್ ಅನ್ನೋದು ತುಂಬ ಪ್ರೀಷಿಯಸ್. ಯಾವುದೇ ಒಂದು ಕಾರಣದಕ್ಕೆ ಲೈಫ್ ಎಂಡ್ ಮಾಡೋದು ಡಿಸಿಷನ್ ಒಳ್ಳೇದಲ್ಲ. ನಾನು ಎಷ್ಟೋ ಪ್ರಯತ್ನ ಪಟ್ಟೆ, ಆಗಲಿಲ್ಲ ಅಂತ ಡಿಸಪಾಯಿಂಟ್ಮೆಂಟ್ ಇರುತ್ತೆ. ಬಟ್ ಅದನ್ನು ಸಿಕ್ಕಲಿಲ್ಲ ಅಂದರೆ ಸಮಥಿಂಗ್ ಬಿಗ್ ಮೈಟ್ ಬಿ ವೇಟಿಂಗ್ ಫಾರ್ ಯು. ಹಾಗಾಗಿ ಪೇರೆಂಟ್ಸು ಸ್ವಲ್ಪ ಸಪೋರ್ಟಿವ್ ಆಗಿ ಇರಬೇಕು. ಎಲ್ಲರೂ ಪ್ರಯತ್ನ ಪಡ್ತಾರೆ, ಬಟ್ ಅದನ್ನ ಆಗೋಕ್ಕೆ ಕೆಲವು ಜನ ಮಾತ್ರ ಸಫಲ ಆಗ್ತಾರೆ, ಬೇರೆ ಅವರು ವಿಫಲ ಆದರು ಅಂತ ಪೇರೆಂಟ್ಸ್ ಸ್ವಲ್ಪ ಸಪೋರ್ಟಿವ್ ಆಗಿ ನಿಲ್ಲಬೇಕು. ಅದನ್ನು ಮಕ್ಕಳು ಕೂಡ ನನಗಿದು ಸಿಕ್ಕಿಲ್ಲ, ನಾನು ಇನ್ನೂ ನೆಕ್ಸ್ಟ್ ಇಯರ್ ಟ್ರೈ ಮಾಡಬೇಕು ಅಂತ ಒಂದು ಸ್ಫೂರ್ತಿ ಇಟ್ಕೋಬೇಕು. ಹಾಗೆ ಇದನ್ನು ಆಗಿಲ್ಲ ಅಂದರೆ ಬೇರೆ ಲೈಫಲ್ಲಿ ಬೇರೆ ಏನಾದರೂ ಇರ್ಬೋದು, ಎಕ್ಸಲೆನ್ಸ್ ಇರ್ಬೋದು. ಯಾಕಂದರೆ ಎಷ್ಟೋ ಜನ ಲೈಫಿಗೋಸ್ಕರ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಲೈಫ್ನ ಎಂಡ್ ಮಾಡೋದು ಒಳ್ಳೆ ಡಿಸಿಷನ್ ಅಲ್ಲ. ಹೋಪ್ನ ಯಾವತ್ತೂ ಬಿಡಬಾರ್ದು. ಇಟ್ ಈಸ್ ಲೈಕ್ ಅ ಡೀಸೆಲ್ ಇನ್ ದ ವೆಹಿಕಲ್. ಹೋಪ್ ಯಾವತ್ತೂ ಇಟ್ಟರೆ ಯಾವತ್ತೂ ನಮ್ಮ ಲೈಫ್ ನಮಗೆ ಡಿಸಪಾಯಿಂಟ್ ಮಾಡೋದಿಲ್ಲ. ಪ್ರಯತ್ನವನ್ನು ಬಿಡಬಾರ್ದು, ಹಾರ್ಡ್ ವರ್ಕ್ನ ಯಾವತ್ತೂ ಬಿಡಬಾರ್ದು, ಶಾರ್ಟ್ ಕಟ್ಸಿಗೆ ಯಾವತ್ತೂ ಹೋಗಬಾರ್ದು. ಸೊ ಈ ಪ್ರಿನ್ಸಿಪಲ್ಸ್ ಲೈಫಲ್ಲಿ ಇಟ್ಕೊಂಡ್ರೆ, ಪ್ರಾಮಾಣಿಕತೆಯಿಂದ ಮಾಡಿದರೆ ಯಾವತ್ತೂ ಡಿಸಪಾಯಿಂಟ್ಮೆಂಟ್ ಆಗೋಲ್ಲ. ಏನೋ ಒಂದು ಫೇಲಿಯರ್ ಆಗಿರ್ಬೋದು ಲೈಫಲ್ಲಿ, ಅದನ್ನ ಬಿಟ್ಟು ಇಟ್ ಮೈಟ್ ಬಿ ಎ ಸ್ಟೆಪ್ಪಿಂಗ್ ಸ್ಟೋನ್. ಫೇಲಿಯರ್ ಇಲ್ಲದೆ ಯಾವುದು ಸಕ್ಸಸ್ ಸಿಗೋದಿಲ್ಲ. ಹಾಗಾಗಿ ಫೇಲಿಯರ್ ಬರಲಿ, ಅದನ್ನ ಬಿಟ್ಟು ನೆಕ್ಸ್ಟ್ ನಾನು ಏನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಇಟ್ಕೊಂಡು ಫೇಲಿಯರಿಂದ ಪಾಠನ ಕಲ್ತ್ಬಿಟ್ಟು ನೆಕ್ಸ್ಟ್ ಪ್ರಯತ್ನ ಮಾಡೋದನ್ನು ಬಿಡಬಾರ್ದು. ನಿಮ್ಮ ಕನಸು ನನಸಾಗಿದೆ, ಭವಿಷ್ಯದಲ್ಲಿ ಒಂದು ಕನಸಿರುತ್ತೆ ಜೀವನದಲ್ಲಿ, ಏನಿರಬಹುದು ಸೈದಾ ಅವ್ರದ್ದು? ನನ್ನ ಕನಸು ಬಾಲ್ಯದಿಂದ ಇದ್ದಿದ್ದು ನನ್ನ ಹೆಸರಿನ ಮುಂದೆ ಜಸ್ಟಿಸ್ ಅಂತ ಬರಬೇಕು ಅಂತ. ಹಾಗಾಗಿ ಸುಪ್ರೀಂ ಕೋರ್ಟ್ ಹೋಗಿ ಜಸ್ಟಿಸ್ ಸೈದಾ ಕಾಶ್ಮೀರ ಸಿಮ್ರನ್ ಅಂತ ಒಂದು ಹೆಸರು ಬರಬೇಕು ಅಂತ ಒಂದು ಕನಸು ಇತ್ತು. ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶೆಯಾಗಿ ಆಯ್ಕೆಯಾಗಿ ಅಲ್ಲಿ ಸೇವೆಯನ್ನು ಸಲ್ಲಿಸಬೇಕು ಅನ್ನೋದು ನಿಮ್ಮ ಕನಸು. ಒಳ್ಳೆಯದು ಸೈದಾ ಅವರೇ, ಇಷ್ಟು ಹೊತ್ತು ನಮ್ಮ ಮಡಿಕೇರಿ ಆಕಾಶವಾಣಿಯ ಯುವವಾಣಿ ವೇದಿಕೆಯಲ್ಲಿ ಬಂದು ಬಹಳಷ್ಟು ಕಿವಿ ಮಾತನ್ನು ಹೇಳಿದ್ರಿ. ಓದುವ ತಯಾರಿ ಎಲ್ಲವನ್ನೂ ಕೂಡ ನೀವು ಹೇಳಿದಿರಿ. ನಿಮ್ಮ ಆಸೆ ಕನಸುಗಳು ಎಲ್ಲವನ್ನೂ ಕೂಡ ನೀವು ಹಂಚಿಕೊಂಡಿದ್ದೀರಿ ನಮ್ಮ ಸ್ನೇಹಿತರ ಜೊತೆ. ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾನು ಓದಿ ಸಾಧನೆಯನ್ನು ಮಾಡಬೇಕು ಅಂತ ತಯಾರಿ ನಡೆಸ್ತಾ ಇದ್ದಾರೋ ಅಥವಾ ನಡೆಸಿ ಫೇಲ್ಯೂರ್ ಆಗಿರೋರ್ಗೂ ಕೂಡ ನೀವು ಒಂದು ಉತ್ತಮ ಮಾಹಿತಿ ಕಿವಿ ಮಾತನ್ನು ಹೇಳಿದ್ದೀರಿ. ನಿಮಗೆ ವಿಶೇಷ ಅಭಿನಂದನೆಗಳು ಮತ್ತೊಮ್ಮೆ. ಹಾಗೆಯೇ ನಿಮ್ಮ ಆಸೆ ಕನಸುಗಳು ಎಲ್ಲವೂ ಕೂಡ ಈಡೇರಲಿ ಅಂತ ಹೇಳ್ತಾ ಇವತ್ತಿನ ಯುವವಾಣಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಹಾಗೂ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ. ಶ್ರೋತೃಗಳೇ, ಇದುವರೆಗೆ 2025ನೇ ಸಾಲಿನಲ್ಲಿ ನ್ಯಾಯಾಧೀಶರ ಹುದ್ದೆಗೆ ಮಾನ್ಯ ಉಚ್ಚ ನ್ಯಾಯಾಲಯ ನಡೆಸಿದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಸಿವಿಲ್ ನ್ಯಾಯಾಧೀಶೆಯಾಗಿ ನೇಮಕಗೊಂಡಿರುವ ಕೊಡಗಿನ ವಿರಾಜಪೇಟೆಯ ಪ್ರತಿಭಾವಂತ ವಿದ್ಯಾರ್ಥಿನಿ ಹಾಗೂ ಯುವ ವಕೀಲೆ ಸೈದಾ ಕಾಶ್ಮೀರ ಸಿಮ್ರಾನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.